ನೀನ್ಯಾರು? ನಿನಗೆ ಹೇಗೆ ಕಂಡಾಗ ಆಗ್ತದೆ? ನೋಡಿದರೆ ಯಾವುದೋ ಒಂದು ಹೆಣ್ಣು. ಸರಿಯಾಗಿ ಎಚ್ಚರ ಆಗದಿದ್ರೆ ಮುಖಕ್ಕೆ ತಣ್ಣೀರನ್ನಾದರೂ ಹಾಕು. ಏನ್ ನಿದ್ದೆ ಬಂದಿದ್ದು ಅಂತ ಭಾವಿಸಿದ್ಯಾ? ಅಲ್ಲ, ನೀನಿಲ್ಲಿ ಏನು ಕಾರ್ಯ ಮಾಡುವುದು? ನಾನ ಹಾ, ಈ ದ್ವಾರವನ್ನ ಕಾಯುವಂತಹ ಕೆಲಸ. ಅಲ್ಲ, ದ್ವಾರದಲ್ಲಿ ಇರುವುದ ದ್ವಾರ ಪಾಲಕನ, ದ್ವಾರ ಅದೆರಡು ಬೇರೆ ಬೇರೆ. ದ್ವಾರದಲ್ಲಿ ಇರುವುದು ಬೇರೆ, ದ್ವಾರ ಪಾಲಕ ಬೇರೆ. ದ್ವಾರದಲ್ಲಿ ಇದ್ದುಕೊಂಡು ದ್ವಾರವನ್ನು ಪಾಲಿಸು. ಇದು ನಿನ್ನದಿಲ್ಲಿ ಸೇವೆಯ ಸಂಬಳವ? ಇವತ್ತಿನ ಮಟ್ಟಿಗೆ ನನ್ನದು ಸೇವೆ. ಯಾಕೆ ಅಂದ್ರೆ ಹಾ, ಇವತ್ತಿನ ಬೇರೆ ಇರೋ ವ್ಯಕ್ತಿ ಇರಬೇಕಾಗಿತ್ತು. ಹಾ, ಆತ ಯಾವುದೋ ಕಾರ್ಯದ ನಿಮಿತ್ತ ಹಾ. ನನಗೆ ವಹಿಸಿ ಹೋಗಿದ್ದಾನೆ. ನೋಡು, ಯಾವತ್ತು ಹೇಗೆ ಗೊತ್ತಾ ಲೋಕದಲ್ಲಿ, ಹಾ. ಸಂಬಳ ಆದ್ರೆ ಹೇಗೆ ಕೆಲಸ ಮಾಡಿದ್ರು ಆದೀತು. ಹಾ. ಯಾಕೆ ಕೊಡುವವನು ನೋಡುವುದಿಲ್ಲ, ಕೊಡ್ತಾನೆ. ಅದರಲ್ಲೂ ಈ ಸರಿರಾತ್ರಿಯಲ್ಲಿ ಸೇವೆ ಆದ್ರೆ ನಿಷ್ಠೆಯಿಂದ ಮಾಡಬೇಕು, ಹೀಗೆ ಮಾಡುದಲ್ಲ. ಅರಮನೆ ಬಾಗಿಲನ್ನು ಕಾಯುವ ಸೇವೆ ಮಾಡ್ಲಿಕ್ಕೆ ಆಗ್ತದೆಯಾ? ಸಂಬಳಕ್ಕೆ ಮಾಡುದು. ಮತ್ತೆ ಸೇವೆ ಅಂತ ಹೇಳಿದೆ, ಇವತ್ತು ಮಾತ್ರ ಸೇವೆ, ಅವನ ಬದಲಿಗೆ. ಅದೇ ಇವತ್ತಾದ್ರೂ ನಿಷ್ಠೆಯಿಂದ ಮಾಡ್ಬೇಕು ಅಂತ. ಹೌದು. ಅವನ ಬದಲಿಗೆ ನೀನು ಬಂದು ಈ ರೀತಿ ಕಾರ್ಯ ಮಾಡಿದರೆ, ಹಾ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದರೆ ಹೇಳುವುದು ಯಾರಿಗೆ? ಓ, ಅವನ ಬದಲಿಗೆ ಇವ ಬಂದದ್ದು ಅಂತ, ಅವನ ಹೆಸರು ಹಾಳಾಗುವುದು ಅಂತ ಹೇಳುದು ನಾನು. ಅದೆಲ್ಲ ನಮ್ಮಲ್ಲಿ ಹೊಂದಾಣಿಕೆ ಉಂಟು. ನೀಚಿದಲ್ಲಿ ತಲೆ ಬಿಸಿ ಮಾಡ್ಬೇಡ. ಹಾ, ಅಷ್ಟಿದ್ರೆ ಆಯ್ತು. ನೋಡು, ನಾನೇ ನಿದ್ದೆ ಮಾಡಿದ್ದಂತ ಭಾವಿಸಿದೆ. ನೀನು ನಿದ್ದೆ ಮಾಡ್ಲಿಲ್ವಾ? ಇಲ್ಲಪ್ಪ, ಹಾ. ನಿನ್ನೆ ಯಾವುದು ಗಂಧರ್ವರ ಗಾಯನವನ್ನು ಕೇಳ್ತಾ ಇದ್ದೆ. ಹಾ, ಅದನ್ನೇ ಹಾಗೆ ಯೋಚನೆಯನ್ನು ಮಾಡ್ತಾ ಹೀಗೆ ತಲ್ಲಿನನಾಗಿದ್ದು ಬಿಟ್ರೆ ನಾನು ನಿದ್ದೆ ಮಾಡಿದ್ದಂತ ಮಾಡಿದೆ. ಛ, ಇಲ್ಲ. ಒಬ್ಬ ಹೇಳಿದ್ನಂತೆ, ಮನೆ ಕಾಯುವವ ಹಾ. ಹಲವಾರು ದಿನ ಮನೆಯ ಯಜಮಾನ ಊರು ಬಿಟ್ಟು ಹೋದ. ಇವ ಅವನ ಮನೆಯನ್ನ ಕಾಯ್ತಾ ಇದ್ದ. ಯಜಮಾನ ಮರಳಿ ಬಂದಾಕ್ಷಣ ಕಾಯುವವ ಹೇಳಿದ್ನಂತೆ, ಯಜಮಾನರೇ, ನೀವು ಬಂದದ್ದು ಸಂತೋಷ ಆಯಿತು. ನಿನ್ನೆ ನನಗೊಂದು ದುಸ್ವಪ್ನ ಬಿತ್ತು. ಹಾ. ಅದರಲ್ಲಿ ನೀವು ಸತ್ತ ಹಾಗೆ ಕನಸು ಕಂಡ ನಾನು ಅಂತ ಹೇಳಿದಂತೆ. ಯಜಮಾನ ತಡ ಮಾಡಲಿಲ್ಲ, ಮರುಕ್ಷಣದಲ್ಲಿ ಅವನನ್ನು ಕೆಲಸದಿಂದ ಕಿತ್ತೊಗೆದ. ಯಾಕೆ? ಯಾಕೆ? ಸ್ವಪ್ನ ಬೀಳುವುದು ಯಾವಾಗ? ಇವ ನಿದ್ರೆ ಮಾಡಿದಾಗಲ್ವಾ? ಈಗ ನಾನು ಕಂಡದ್ದು ಸ್ವಪ್ನ ಅಂತ ನೀನು ಹೇಳುದು? ಮತ್ತೆಂತದ್ದು ಹೇಳುದು? ಅಲ್ಲಪ್ಪ, ಹಾ. ಅಷ್ಟೇ ಅಲ್ಲ, ಹ್ಮ್ ನಾನು ಹ್ಮ್ ಯಾರಾದ್ರೂ ನಿಮ್ಮಂತವರು ಬಂದೇ ಬರ್ತಾರೆ ಎಂಬ ಹಾ. ಆಲೋಚನೆಯಿಂದ ಹಾ. ಕಾಯುವ ಜಾಗ್ರತೆಯಿಂದ ಹಾಗೆ ಕಣ್ಮುಚ್ಚಿಕೊಳ್ತಿದ್ದು. ಓಹೋ, ಇದು ಜಾಣ ನಾಟಕ. ಹಾ, ನಿಜ. ಆದೀತು. ಕಾಯುವವನಿಗೆ ಇದೆಲ್ಲವೂ ಬೇಕಾದದ್ದೇ. ಉದಾಸೀನ ಎನ್ನುವುದು ಸಲ್ಲ. ಹಾ. ನೋಡು, ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ ಹಾ. ನಾರಿ. ನಾರಿ? ಹೌದು. ನಿನ್ಗೆ ಹೆಸರಿಲ್ವಾ? ಹೆಸರು ನಾರಿ ಅಂತಾನೆ ಹೇಳುದು. ಸರಿರಾತ್ರಿಯಲ್ಲಿ ದ್ವಾರಪಾಲಕ ನೀನು. ಹಾ. ನೀನೊಂದು ಕಾರ್ಯ ಮಾಡಿ ನನಗೆ ಉಪಕಾರ ಮಾಡಬೇಕು. ಈಗ ಏನು? ನೇರವಾಗಿ ದೊರೆ ಇದ್ದಲ್ಲಿ, ಕಮಲಭೂಪ ಇದ್ದಲ್ಲಿಗೆ ಹೋಗಿ, ಹಾ. ನಾರಿಯೋಳ್ವಳು ಹೊರಬಾಹೆಯಲ್ಲಿ ನಿಂತಿಹಳು, ನಿಮ್ಮನ್ನ ಕಾಣಬೇಕಂತೆನ್ನುವ ವಾರ್ತೆಯನ್ನು ಹೇಳಬೇಕು. ಕೊನೆ ಹೇಳಿದ ಆಗ ಹೌದು. ನಿಮಗೆ ಮಾರಿ ಮಾರಿ ಅನ್ನೋಕಾಯ್ತು. ಹೆಣ್ಣು ಮೂಳೆ ನಿನಗೆ ನಾಚಿಕೆ ಇಲ್ಲವೇನೆ ಗಡೆಗೆ, ನಾಚಿಕೆ ಇಲ್ಲವೇನೆ ಗಡೆಗೆ. ಯೋಜನೆ ಇಲ್ಲದೆ ಹೋಗುವುದಾಚೆಗೆಂದರು. ಏನ್ ಹೇಳ್ತಾ ಇದ್ದೀಯಾ ನೀನು? ಹೋಗು, ನಿಲ್ಲಬೇಡ, ಹೋಗಿ ಹೇಳು ಹೇಳು ಹೇಳು. ನೋಡು, ಹಾ. ನೀನು ನಾರಿ ಅಲ್ಲ, ಹಾ. ರಾತ್ರಿಯಲ್ಲಿ ಬಂದ ಮಾರಿ. ಹಾ. ಏನ್ ಹೇಳುತ್ತೆ ನೀನು? ಮಾರಿ ಎನ್ನುವ ಹಾಗೆ ನಾನು ಏನು ಮಾಡಿದ್ದೇನೆ ಅಂತ ಬೇಡವಾ? ಇನ್ನು ನೋಡಿದ್ರೆ ಈ ತಡರಾತ್ರಿಯಲ್ಲಿ ನೋಡಿದ್ರೆ ಮಾರಿ ಹಾಗೆ ಕಾಣುದು. ಸರಿ, ನೀನು ನಿದ್ರೆಗಳಲ್ಲಿದ್ದಕ್ಕೆ ನಾನು ಹೊಣೆಯ? ಅಲ್ಲ ಅಲ್ಲ, ಏನಂತೆ? ನಾನು ಒಳಗೆ ಹೋಗಿ ಹೇಳಬೇಕು. ನೀನು ಆಗೋದಿಲ್ಲ. ಹೇಳುವುದಿಲ್ವಾ? ಆಗೋದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಇದು ಸಮಯ. ಹಾ? ಹಾ. ಇದು ಸಮಯ ಅಲ್ಲ ಅಂತ ಹೇಳುವಾಗಿಲ್ಲ. ಭಾಸ್ಕರ ಬರ್ಬೇಕು. ಹಾ? ಭಾಸ್ಕರ ಯಾರು? ಓ, ಸರಿ, ಗೊತ್ತಾಯ್ತು. ಯಾರು ಭಾಸ್ಕರ ಯಾರು ಅಂತ ಗೊತ್ತಾಯ್ತು. ಯಾರು? ಓ, ಅವನ ಬದಲಿಗೆ ಅಲ್ವ ನೀ ಬಂದದ್ದು ಇವತ್ತು? ಹಾ? ಆ ಭಾಸ್ಕರ ಅಲ್ಲ. ಹಾ. ಸೂರ್ಯ ಉದಯ. ಅವ ಬಂದು ಹೇಳಿದ್ರೆ ನೀವು ಹೋಗುವನ ಅಂತ. ಹಾ. ಹಾ. ಸೂರ್ಯ ಭಾಸ್ಕರ ಬರಬೇಕು, ಹಾ. ಉದಯ ಆಗಬೇಕು. ಹಾ. ಆ ಬಳಿಕ ನಾವು ಕಮಲ ಭೂಪನನ್ನು ಕಾಣಬಹುದು.
ಓ, ಸೂರ್ಯೋದಯ ಆದ ಮೇಲೆ ನೀನು ಹೋಗಿ ಹೇಳುವವ. ಹೌದು. ಇದು ಪ್ರಪಂಚಕ್ಕೆ ಸೂರ್ಯೋದಯ ಆಗ್ಬೇಕಾದ್ರೆ ನಿನಗಾಗುದ ಮತ್ತು ತಡ ಆಗ್ತದ? ಸಾಮಾನ್ಯವಾಗಿ ಒಮ್ಮೊಮ್ಮೆ ನಮಗೆ ತಡ ಹೋಗ್ತದೆ. ಹಾ, ಅಂದ್ರೆ ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡೋದಲ್ವಾ. ಓ, ಇದು ನಿದ್ದೆ ಬಿಟ್ಟದ್ದ ಈಗ? ಅಲ್ಲಲ್ಲ, ಇಡೀ ರಾತ್ರಿ ಕಾಯ್ಬೇಕಲ್ವಾ. ಹಾ 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 ಹಾ. ನಿದ್ದೆ ಬಿಡುವವರ ಪರಿಶ್ರಮ ಗೊತ್ತಲ್ಲ ನಿನಗೆ? ಗೊತ್ತುಂಟು. ಅದೇ ಅದೇ. ಹಾಗಾಗಿ ನಿದ್ದೆ ಬಿಡುವವರ ಪರಿಶ್ರಮವೂ ಗೊತ್ತುಂಟು. ಒಂದು ರಾತ್ರಿ ನಿದ್ದೆ ಬಿಡುವವರಿಗಾಗಿ ತಿಂಗಳುಗಟ್ಟಲೆ ನಿದ್ರೆ ಬಿಟ್ಟು ಕೆಲಸ ಮಾಡುವವರ ಪರಿಶ್ರಮವೂ ಗೊತ್ತುಂಟು ನಮಗೆ. ಹಾ, ಗೊತ್ತುಂಟು ನಿನಗೆ? ಗೊತ್ತುಂಟು. ಹಾಗಾಗಿ ನಾವು ಅವರನ್ನ ಕಾಡಿಸ್ಲಿಕ್ಕೆ ಹೋಗುದಿಲ್ಲ. ಅಲ್ಲ, ಈಗ ಸಮಯ ಅಂತ ಉಂಟಲ್ಲ ರಾಜರನ್ನು ಭೇಟಿ ಮಾಡ್ಲಿಕ್ಕೆ. ಹಾ, ಅಲ್ಲಿವರೆಗೆ ನೀನು ಕಾಯಬಹುದಲ್ಲ? ಅಲ್ಲ, ಕಾಯಬಹುದು. ಕಾಯುವ ತಾಳ್ಮೆ, ಕಾಯುವಷ್ಟು ಸಮಯ ನನ್ನಲ್ಲಿ ಇಲ್ಲ. ಹಾಗಾಗಿ ಹೇಳುವುದು ನಿನಗೆ ಹಾಗಲ್ಲ. ಈಗ ನೀನು ಹೋಗಿ ಹೇಳಿ ನನಗೆ ಉಪಕಾರ ಮಾಡ್ಬೇಕು. ಹೇಗೆ ಗೊತ್ತಾ? ನೀನು ಎಷ್ಟೇ ಹೇಳು, ನನಗೆ ಮಾರಿ ಅಂತ ಹೇಳು, ಹೆಮ್ಮಾರಿ ಅಂತ ಹೇಳು, ನಾನ್ ನಿನಗೆ ವಿನಯದಲ್ಲೇ ಮಾತಾಡುದು. ಯಾಕೆ? ಕಾರ್ಯವಾಸಿ, ಕಾಲು ಹಿಡಿಲೇಬೇಕು, ನನ್ನ ಕಾರ್ಯ ಆಗ್ಬೇಕು. ಅಂದ್ರೆ ನನ್ನನ್ನ ನೀನೀಗ ಏನ್ ಹೇಳ್ತಾ ಇರೋದು? ಕಾರ್ಯವಾಸಿ ಅಂತ ಹೇಳುದು. ಹೆಣ್ಣಲ್ಲ ನೀನು. ಅಲ್ಲ, ತಡರಾತ್ರಿಯಲ್ಲಿ ಬಂದು ರಾಜರನ್ನ ಭೇಟಿ ಮಾಡ್ಬೇಕಂತ ಹೇಳ್ತೀಯಲ್ಲ. ರಾತ್ರಿ ಬಂದ್ರೆ ಹೆಣ್ಣಲ್ವಾ? ಹೆಂಗಸರೆಲ್ಲ ರಾತ್ರಿ ತಿರುಗ್ತಾರೆ. ಯಾರು ಹೇಳಿದ್ದು? ಹೆಂಗಸರೆಲ್ಲ ಒಬ್ಬೊಬ್ಬರೇ ಬರ್ಬಾರ್ದು ರಾತ್ರಿ ಬರ್ಬೇಕಾದ್ರೆ. ಅದ್ರ ಅರ್ಥ ಆಗಿಲ್ಲ ನನ್ಗೆ. ಅಂದ್ರೆ ಸ್ತ್ರೀ ಓರ್ವಳು ರಾತ್ರಿ ಬರ್ಬೇಕು ಅಂತ ಆದ್ರೆ ರಕ್ಷಣೆಗೆ ಜೊತೆಗೆ ಯಾರನ್ನ ಕರ್ಕೊಂಡು ಬರ್ಬೇಕು. ತಡರಾತ್ರಿಯ ಸಮಯದಲ್ಲಿ ಬಂದಿದ್ದೀಯ, ನೀನ್ ಹೆಣ್ಣಲ್ಲ, ನೀನೊಬ್ಬಳ ಹುಚ್ಚು ಮೂಳಿ, ನೀನು ಬಿಡ್ಲಿಕ್ಕಾಗುದಿಲ್ಲ. ಒಳಗೆ ಯಾರು ಬಂದ್ರು ಒಳಗೆ ಬಿಡುವುದಿಲ್ವಾ? ಇಲ್ಲ, ಯಾರು ಬಂದ್ರು ಬಿಡುವುದಿಲ್ಲ. ಸಾಕ್ಷಾತ್ ಮಂಜುನಾಥ್ನೇ ಬಂದ್ರು ಬಿಡುವುದಿಲ್ಲ. ಊರು ಇಲ್ಲಿ ಇನ್ನೂರು ಅಲ್ಲ, ಕಾಲು ಊರುವುದಕ್ಕೂ ಬಿಡುವುದಿಲ್ಲ. ಗೊತ್ತಾಯ್ತಾ? ಸಾಕ್ಷಾತ್ ಮಂಜುನಾಥ್ನೇ ಬಂದ್ರು ಬಿಡುವುದಿಲ್ಲ. ಕೆಂಚುಗಲ್ಲು ತೆಗೆದು ನಿನ್ನ ತಲೆ ಮೇಲೆ ಒಡೆದಾದ್ರೂ ಹೋದೆ ನಾವು. ಏನು ಬಿಡುವುದಿಲ್ವಾ? ಇಲ್ಲ ಇಲ್ಲ ಇಲ್ಲ. ಹೋಗಿ ಹೇಳಿದರೆ ಸರಿ, ಇಲ್ಲ ಅಂತಾದರೆ ಹುಚ್ಚು ಶ್ವಾನಗಳಿಂದ ನಿಮ್ಮ ಕೊಚ್ಚಿ ಬಲಿಯ ಮಾಡಿ ಅನ್ನೋ ಜಾಗ್ರತೆ. ಒಟ್ಟು ಇದು ನಮ್ಮ ಗ್ರಾಚಾರಕ್ಕೆ ಬಂತಂತ ಕಾಣ್ತದಲ್ಲಪ್ಪ. ಇನ್ನು ನಾನು ತಡ ಮಾಡೋದಿಲ್ಲ. ಇವಳಿಂದ ಪೆಟ್ಟು ತಿನ್ನೋದಕ್ಕಿಂತ ನೇರವಾಗಿ ಕಮಲ ಭೂಪನಿದ್ದಲ್ಲಿಗೆ ಹೋಗ್ಬಿಡ್ತೇನೆ.